ಇಲ್ಲಿ ಕೆಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತೆ ನೀವೇನೇನು ಡೌಟ್ಸ್ಗಳನ್ನ ಕೇಳಿದಿರಾ ಅದ್ರ ಬಗ್ಗೆ ಕೂಡ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು, ನಾವು ಡ್ರಾಪರ್ ಸ್ಟೂಡೆಂಟ್ಸ್, ನಾವು ಯಾವ ರೀತಿ ಸಿಟಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳ್ತಾ ಇರಾ. ನಿಮಗೂ ಕೂಡ ಸೇಮ್ ಅದೇ ಪ್ರೋಸೆಸ್ ಇರುತ್ತೆ, ಯಾವುದೇ ಥರದ ಚೇಂಜಸ್ ಇರಲ್ಲ. ನೀವು ಎಕ್ಸ್ಟ್ರಾ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ 2 ಡೀಟೇಲ್ಸ್ನ ಎಂಟರ್ ಮಾಡ್ತೀರಾ. ನೀವು ಲಾಸ್ಟ್ ಇಯರ್ದು ನಿಮ್ಮ ಸಿಇಟಿ ನಂಬರ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು, ಮತ್ತೆ ನಿಮ್ಮ ಸೆಕೆಂಡ್ PUCದು ಪಾಸ್ ಔಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಷ್ಟೇ. ಇನ್ನೆಲ್ಲಾ ಸ್ಟೆಪ್ಸು ಕೂಡ ನಿಮಗೂ ಕೂಡ ಸೇಮ್ ಪ್ರೋಸೆಸ್ಸೇ ಇರುತ್ತೆ, ಸರಿನಾ? ಮತ್ತೆ ನೀವು ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿರಂದ್ರೆ ನಿಮ್ಗೆ ಎಷ್ಟು ಕಟ್ ಆಫ್ ನಿಂತಿದೆ 2024 ಅಲ್ಲಿ ಅನ್ನೋದು ಒಂದು ಐಡಿಯಾ ಇರಲ್ಲ, ಡ್ರಾಪರ್ಸ್ ಆಗಿರ್ತೀರಾ ನೀವು. ಮತ್ತೆ ಈ ವರ್ಷ ಯಾರ್ಯಾರು ನೀಟ್ ಎಕ್ಸಾಮ್ ಬರೀತಾ ಇದ್ದೀರಾ, ನಿಮ್ಗೆ ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲ್ಲ. ನಿಮಗೆ KECT ಮತ್ತೆ ನೀಟ್ ಕಟ್ ಆಫ್ ಬೇಕು ಅಂದ್ರೆ ಆ್ಯಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೀವು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ ಕಟ್ ಆಫ್ನ. ಇವಾಗ ನಾವು ಅಪ್ಡೇಟ್ ಬಗ್ಗೆ ಬರೋಣ. ಇಲ್ಲಿ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ, ಇಲ್ಲಿ CET ಎಕ್ಸಾಮ್ದು ಒಂದು ಸಿಲೆಬಸ್ ಕುರಿತಾಗಿ ಬಂದಿದೆ. ಇಲ್ಲಿ ನಿಮ್ಗೆ ಸಿಲೆಬಸ್ ಏನ್ ಅವಾಗಲೇ ಒಂದು ರಿಲೀಸ್ ಮಾಡಿದಾರಲ್ಲ, ಅದ್ರ ಜೊತೆಗೆ ನಿಮ್ಗೆ ಏನ್ ಮಾಡ್ತಾ ಅಂದ್ರೆ ಎಕ್ಸ್ಟ್ರಾ ಒಂದು ಸಿಲೆಬಸ್ನ ಆಡ್ ಮಾಡಿದ್ರೆ, ಸರಿನಾ? ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿಲಿ ಎಕ್ಸ್ಟ್ರಾ ಒಂದೊಂದು ಲೆಸನ್ನ ಆಡ್ ಮಾಡಿದ್ರೆ. ಇವಾಗ ನೀವು ನೋಡ್ಬೋದು, ಫಿಸಿಕ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ ಅಂತ ಏನ್ ಬರುತ್ತೆ, ಈ ಒಂದು ಚಾಪ್ಟರ್ ಕೂಡ ಇವಾಗ CET ಎಕ್ಸಾಮ್ಗೆ ಆಡ್ ಆಗಿದೆ. ಯೂನಿಟ್ 10 ನೀವು ಚೆಕ್ ಮಾಡಬೇಕಾಗಿದೆ, ಸರಿನಾ? ನೆಕ್ಸ್ಟ್ ಕೆಮಿಸ್ಟ್ರಿ ಏನಾಗಿದೆ ಅಂದ್ರೆ ಪ್ರಿನ್ಸಿಪಲ್ ರಿಲೇಟೆಡ್ ಟು ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಅಂತ ಇದೆಯಲ್ಲ, ಈ ಒಂದು ಲೆಸನ್ ಕೂಡ ಇವಾಗ ನಿಮ್ಗೆ CET ಎಕ್ಸಾಮ್ಗೆ ಇರುತ್ತೆ. ಇದನ್ನು ಕೂಡ ನೀವು ಓದ್ಬೇಕಾಗುತ್ತೆ CET ಎಕ್ಸಾಮ್ಗೆ ಇವಾಗ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಯಾಲಜಿಲಿ ಏನ್ ಮಾಡಿದೆ ಅಂದ್ರೆ ಪ್ರಿನ್ಸಿಪಲ್ ರಿಲೇಟೆಡ್ ಟು ಪ್ರಾಕ್ಟಿಕಲ್ ಬಯಾಲಜಿ ಅಂತ ಇದೆಯಲ್ಲ, ಈ ಒಂದು ಲೆಸನ್ ಕೂಡ ಇವಾಗ ನಿಮ್ಗೆ CET ಎಕ್ಸಾಮ್ಗೆ ಆಡ್ ಆಗಿದೆ. ಇದು ಕೂಡ ನೀವು ಒಂದು CET ಎಕ್ಸಾಮ್ಗೆ ಓದ್ಬೇಕಾಗುತ್ತೆ. ಮತ್ತೆ ನೀವು ವಿಡಿಯೋದಲ್ಲಿ ಏನ್ ನೋಡಿದ್ರಲ್ಲ PDF ಎಲ್ಲಾ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಈ ಒಂದು PDF ಎಲ್ಲ ಕೂಡ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ನೀವು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಅಲ್ಲಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.